ಈಗ ಉದಾಹರಣೆಗೆ ಡಿ.ಕೆ. ಶಿವಕುಮಾರ್ ಅವರೇ ಏನು ಹೇಳಿದ್ದಾರೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ RSS ನ ಪ್ರಾರ್ಥನೆ ಹೇಳಿದ್ರು ವಿಧಾನಸೌಧದಲ್ಲಿ. ತೆಗ್ದಾಕ್ತೀರಾ ನೀವು ಅವ್ರನ್ನ? ತೆಗ್ದಾಕ್ತೀರಾ ಉಪಮುಖ್ಯಮಂತ್ರಿಗಳನ್ನ? ರಾಜ್ಯದ ಅಧ್ಯಕ್ಷರು ನಿಮ್ಮ ಕಾಂಗ್ರೆಸ್ನಲ್ಲಿನೇ ನಾನೇ ಲಿಸ್ಟ್ ಕೊಡ್ತೀನಿ ಯಾರ್ಯಾರು ಸ್ವಯಂ ಸೇವಕರಾಗಿದ್ರು ಈಗ RSS ಅನ್ನು ಮರ್ತಿದ್ದಾರೆ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ RSS ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಲ್ಲ ಅಂತ ನಾನೇ ದೊಡ್ಡ ಲಿಸ್ಟ್ ಕೊಡ್ತೀನಿ. ಆ ಗೋಜಿಗೆಲ್ಲ ಬೇಡ. RSS ಬಗ್ಗೆ ಅಜ್ಞಾನದ ಕೂಪ ಮಂಡೂಕ ಆಗಿದ್ದಾರೆ. RSS ಇಟ್ ಈಸ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಅದಕ್ಕೆ ಹೇಳ್ತೀನಲ್ಲ, RSS ಬಗ್ಗೆ 4 ಅಕ್ಷರ ಗೊತ್ತಿಲ್ಲ ಅವರಿಗೆ. ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರಲಿ, ಎಲ್ಲಿಂದ ದುಡ್ಡು ಬರುತ್ತೆ, ನಾವು ಹೆಂಗ್ ಅಕೌಂಟ್ ಇಡ್ತೀವಿ, ಹೆಂಗ್ ಗುರುಪೂಜೆ ನಡೆಯುತ್ತೆ, ಹೆಂಗ್ ಶಾಖೆ ನಡೆಯುತ್ತೆ. ನಮ್ಮಲ್ಲಿ ಭಾಳ ಜನ ಮೇಸ್ಟ್ರುಗಳಿದ್ದಾರೆ, ಕ್ಲಾಸ್ ತಗೊಳ್ತಾರೆ ಅವರಿಗೆ. ಪ್ರತಿಯೊಬ್ಬ ಮುಖ್ಯ ಶಿಕ್ಷಕನು ಕೂಡ ಆ ಶಾಖೆಗೆ ಹೆಡ್ ಮಾಸ್ಟ್ರು. ಒಬ್ಬ ಮುಖ್ಯ ಶಿಕ್ಷಕ ಸಾಕು ಪ್ರಿಯಾಂಕಾ ಖರ್ಗೆ ಕ್ಲಾಸ್ ತೆಗೆದುಕೊಳ್ಳಕ್ಕೆ.